ತಿರುಪತಿ ಕಲಿಯುಗ ವೈಕುಂಠ ಕೇಳಿದ್ದನ್ನ ಕೊಡುವಂತ ಭಕ್ತರ ಪಾಲಿನ ಆರಾಧ್ಯ ದೈವ ನೆಲೆಸಿರುವಂತ ನೆಲೆ. ಇಲ್ಲಿನ ಲಡ್ಡು ಅಂದ್ರೆ ಅದು ದೇವರ ಪರಮ ಪವಿತ್ರ ಪ್ರಸಾದ, ಅದು ಅಮೃತಕ್ಕೆ ಸಮ ಅನ್ನುವಂತ ನಂಬಿಕೆ ಇದೆ. ಆದ್ರೆ ಆ ನಂಬಿಕೆಗೆ ಘಾಸಿ ಆಗ್ಬಿಟ್ಟಿದೆ. ಇದೀಗ ದೇಗುಲ ಕ್ಲೋಸ್ ಮಾಡಿ ಶುದ್ಧೀಕರಣದ ಚರ್ಚೆಯನ್ನ ಕೂಡ ಮಾಡಲಾಗ್ತದೆ. ಹಾಗಾದ್ರೆ ಇವತ್ತು ಏನೆಲ್ಲ ಬೆಳವಣಿಗೆಗಳಾದವು ನೋಡ್ಕೊಂಬರೋಣ. ತಿರುಪತಿ ತಿಮ್ಮಪ್ಪ ದೇಗುಲ ಅಂದ್ರೆ ಅದು ಭೂಲೋಕದ ವೈಕುಂಠ. ಸಾಕ್ಷಾತ್ ವೆಂಕಟೇಶ್ವರ ನೆಲೆಸಿರುವ ಸನ್ನಿಧಾನ. ಹಿಂದೂ ಧರ್ಮದವರಿಗೆ ಪರಮ ಪವಿತ್ರ ಸ್ಥಳ. ಗೋವಿಂದನ ದರ್ಶನಕ್ಕೆ ಭಾರತದ ಮೂಲೆ ಮೂಲೆಯಿಂದಲೂ ಕೋಟ್ಯಾಂತರ ಭಕ್ತರು ಬರ್ತಾರೆ. ತಿಮ್ಮಪ್ಪನ ಲಡ್ಡು ಪ್ರಸಾದವನ್ನ ಕಣ್ಣಿಗೆ ಹೊತ್ತು ಸೇವಿಸ್ತಾರೆ. ಆದ್ರೆ ಈಗ ಗೆದ್ದಿರೋ ಲಡ್ಡು ಲಡಾಯಿಯಿಂದ ಭಕ್ತರ ಧಾರ್ಮಿಕ ಭಾವನೆಗೆ ಧಕ್ಕೆಯಾಗಿದೆ. ಲಡ್ಡೂಗೆ ಪ್ರಾಣಿ ಕೊಬ್ಬುಗಳನ್ನ ಬಳಸುವುದು ದೃಢವಾಗಿದ್ದು ರಾಜಕೀಯ ಶುರುವಾಗಿದೆ. ಜೊತೆಗೆ ಶೇಷಾದ್ರಿವಾಸ ನೆಲೆಸಿರೋ ದೇಗುಲವನ್ನೇ ಶುದ್ಧಿ ಮಾಡಲು ಟಿಟಿಡಿ ಮುಂದಾಗಿದೆ. ದೇಗುಲ ಶುದ್ಧೀಕರಣಕ್ಕೆ ಮುಂದಾದ ಟಿಟಿಡಿ. ಆಂಧ್ರ ಸಿಎಂ ನಾಯ್ಡು ಜೊತೆ ಮೀಟಿಂಗ್. ಲಡ್ಡು ಪ್ರಸಾದದಲ್ಲಿ ಪ್ರಾಣಿಗಳ ಕೊಬ್ಬು ಕಲಬೆರಕೆಯಿಂದ ಇಡೀ ತಿರುಮಲ ಮೈಲಿಗೆಯಾಗಿದೆ. ಹೀಗಾಗಿ ಶ್ರೀನಿವಾಸನ ಸನ್ನಿಧಾನ ಶುದ್ಧೀಕರಣಕ್ಕೆ ಟಿಟಿಡಿ ಮುಂದಾಗಿದೆ. ಈ ಬಗ್ಗೆ ಆಂಧ್ರ ಸಿಎಂ ಚಂದ್ರಬಾಬು ನಾಯ್ಡು ಜೊತೆ ಟಿಟಿಡಿ ಅಧಿಕಾರಿಗಳು ವಿಜಯವಾಡದಲ್ಲಿ ಸಭೆ ನಡೆಸಿದ್ರು. ಸಭೆಯಲ್ಲಿ ಯಾವಾಗ ದೇಗುಲ ಶುದ್ಧೀಕರಣ ಜೊತೆ ಮಹಾಶಾಂತಿಯಾಗ ನಡೆಸಬೇಕೆಂದು ಚರ್ಚೆ ನಡೆಸಿದ್ದಾರೆ. ಆಲಯ ಶುದ್ಧೀಕರಣಕ್ಕೆ ದಿನಾಂಕದ ಬಗ್ಗೆ ಚರ್ಚೆ ನಡೆಸಿದ್ದಾರೆ. ತಿರುಪತಿ ಅಪವಿತ್ರ, ಆಂಧ್ರ ಡಿಸಿಎಂ ದೀಕ್ಷೆ. 11 ದಿನ ಪ್ರಾಯಶ್ಚಿತ ದೀಕ್ಷೆ ಕೈಗೊಂಡ ಪವನ್. ತಿರುಪತಿ ಲಡ್ಡು ಪ್ರಸಾದದ ಕಲಬೆರಕೆ ಆರೋಪದ ಮೇಲೆ ಆಂಧ್ರ ಡಿಸಿಎಂ ಪವನ್ ಕಲ್ಯಾಣ್ 11 ದಿನಗಳ ಪ್ರಾಯಶ್ಚಿತ ದೀಕ್ಷೆ ಪಡೆದಿದ್ದಾರೆ. ಗುಂಟೂರಿನ ಶ್ರೀ ದಶಾವತಾರ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಪ್ರಾಯಶ್ಚಿತ ದೀಕ್ಷೆ ಪಡೆದು ಉಪವಾಸ ದೀಕ್ಷೆಯ ಕೊನೆಯ ದಿನದಲ್ಲಿ ತಿರುಪತಿಗೆ ಹೋಗಿ ದರ್ಶನ ಪಡೆಯುತ್ತೇನೆ ಎಂದಿದ್ದಾರೆ. వైసీపీ నాయకులకు కానీ వారి మద్దతుదారులు కానీ నేను మనస్ఫూర్తిగా మీకు తెలియజేస్తున్నాను. రామతీర్థం గొడవప్పుడు 219 గుడుల్ని మీరు అపవిత్రం చేసినప్పుడు మీ పాలనలో ఒక సగటు హిందువుగా నేను గొంతెత్తి పోరాటం చేయాలి అంటే రోడ్ల మీదకి ఆ రోజే వచ్చాను, గుర్తుపెట్టుకోండి. ಪ್ರಧಾನಿಗೆ ಆಂಧ್ರ ಮಾಜಿ ಸಿಎಂ ಜಗನ್ ಪತ್ರ. ವೈಫಲ್ಯ ಮುಚ್ಚಿಟ್ಟುಕೊಳ್ಳಲು ಸುಳ್ಳು ಅಂತ ಆರೋಪ. ಇನ್ನು ಲಡ್ಡು ಪ್ರಸಾದದಲ್ಲಿ ಕಲಬೆರಕೆ ವಿಚಾರದಲ್ಲಿ ಆರೋಪಿ ಸ್ಥಾನದಲ್ಲಿ ಮೊದಲು ನಿಂತಿರೋದೇ ಆಂಧ್ರ ಮಾಜಿ ಸಿಎಂ ಜಗನ್ ಮೋಹನ್ ರೆಡ್ಡಿ. ಆಂಧ್ರ ಸರ್ಕಾರ ಕೂಡ ಜಗನ್ರನ್ನೇ ಟಾರ್ಗೆಟ್ ಮಾಡಿದೆ. ಈ ಮಧ್ಯೆ ಜಗನ್ ಪ್ರಧಾನಿ ಮೋದಿಗೆ ಪತ್ರ ಬರೆದಿದ್ದು ತಿರುಪತಿ ತಿಮ್ಮಪ್ಪನಿಗೆ ಕಳಂಕ ತರಲು ನಾಯ್ಡು ಮುಂದಾಗಿದ್ದಾರೆ ಅಂತ ಆರೋಪ ಮಾಡಿದ್ದಾರೆ. ಜೊತೆಗೆ ನಾಯ್ಡು ಸುಳ್ಳುಗಾರ, ಭಕ್ತರ ನಂಬಿಕೆಗೆ ಧಕ್ಕೆ ತರಲು ಪ್ರಯತ್ನ ಮಾಡುತ್ತಿದ್ದಾರೆ ಅಂತ ಸುದೀರ್ಘವಾದ ಪತ್ರ ಬರೆದಿದ್ದಾರೆ. ಲಡ್ಡು ಲಡಾಯಿ, ತಿರುಪತಿ ಖಾಲಿ ಖಾಲಿ. ತಿರುಮಲದಿಂದ ನ್ಯೂಸ್ 18 ಗ್ರೌಂಡ್ ರಿಪೋರ್ಟ್. ತಿರುಪತಿ ತಿಮ್ಮಪ್ಪನ ಪ್ರಸಾದದಲ್ಲಿ ಪ್ರಾಣಿಗಳ ಕೊಬ್ಬನ್ನ ಬಳಕೆ ಮಾಡ್ತಿದ್ದಾರೆ ಅನ್ನುವಂತ ಸ್ಫೋಟಕ ವಿಚಾರ ಹೊರಗಡೆ ಬರ್ತಾ ಇದ್ದಂತೆ ಕೆಲವೊಂದು ಕಡೆ ತಿರುಪತಿಗೆ ಬರುವಂತಹ ಭಕ್ತಾದಿಗಳ ಸಂಖ್ಯೆ ಇಳಿಮುಖ ಆಗಿದೆ ಅಂತಾನೆ ಕಾಣ್ತಾ ಇರುವಂತದ್ದು. ಸದಾ ಜಂಗುಳಿಯಿಂದ ಕೂಡ್ತಿರುವಂತಹ ಈ ಒಂದು ತಿರುಪತಿ ತಿಮ್ಮಪ್ಪನ ಸನ್ನಿಧಿ ಏನಿತ್ತು ಖಾಲಿ ಖಾಲಿಯಾಗಿ ಕಾಣ್ತಿರುವಂತದ್ದು ನಿಜಕ್ಕೂ ಕೂಡ ಒಂದು ರೀತಿಯಂತ ಆಶ್ಚರ್ಯವನ್ನ ಉಂಟು ಮಾಡಿದೆ. ತಿಮ್ಮಪ್ಪನ ಲಡ್ಡುವಿನಲ್ಲಿ ಹಂದಿ ಮತ್ತು ಹಸುವಿನ ಕೊಬ್ಬು ಬಳಕೆ ಮಾಡ್ತಾರೆ ಅನ್ನೋ ವರದಿ ಆಗ್ತಿದ್ದಂತೆ ತಿರುಪತಿಗೆ ಬರುವ ಭಕ್ತರ ಸಂಖ್ಯೆ ಕ್ಷೀಣಿಸಿದೆ. ವಾರಾಂತ್ಯದಲ್ಲಿ ತುಂಬಿ ತುಳುಕುತ್ತಿದ್ದ ಭಕ್ತರ ಸಂಖ್ಯೆಯಲ್ಲಿ ಭಾರಿ ಇಳಿಕೆಯಾಗಿದೆ. ದಿನವಿಡೀ ದರ್ಶನಕ್ಕೆ ಕಾಯುತ್ತಿದ್ದ ಭಕ್ತರಿಗೆ ಈಗ 2 ಗಂಟೆಯಲ್ಲೇ ಗೋವಿಂದನ ದರ್ಶನ ಸಿಗ್ತಿದೆ. ಬಿಕೋ ಅಂತಿದೆ ತಿರುಪತಿ ಲಡ್ಡು ಕೌಂಟರ್. ತಿಮ್ಮಪ್ಪನ ಲಡ್ಡು ಕೌಂಟರ್ಗಳು ಕೂಡ ಖಾಲಿ ಖಾಲಿಯಾಗಿವೆ. 60 ಕೌಂಟರ್ಗಳಲ್ಲಿ 30 ಕೌಂಟರ್ ಕ್ಲೋಸ್ ಆಗಿದ್ದು 30 ಕೌಂಟರ್ಗಳು ಮಾತ್ರ ಓಪನ್ ಆಗಿವೆ. ಆದ್ರೆ ಈ ಕೌಂಟರ್ಗಳಲ್ಲಿಯೂ ಲಡ್ಡು ಖರೀದಿಗೆ ಜನ ಹಿಂದೇಟು ಹಾಕ್ತಿದ್ದಾರೆ. ಲಡ್ಡು ಪ್ರಸಾದಕ್ಕೆ ಕೊಬ್ಬು ಬಳಕೆ ಮಾಡಿರೋ ವಿಚಾರಕ್ಕೆ ತಿಮ್ಮಪ್ಪನ ಭಕ್ತರು ಬೇಸರ ಹೊರಹಾಕಿದ್ದಾರೆ. ತಪ್ಪಿತಸ್ಥರಿಗೆ ಕಠಿಣ ಶಿಕ್ಷೆ ಆಗಬೇಕು ಎಂದು ಒತ್ತಾಯಿಸಿದ್ದಾರೆ. ಭಕ್ತಾದಿಗಳ ಭಾವನೆಗೆ ಧಕ್ಕೆ ಆಗೋದಂತೂ ಗ್ಯಾರಂಟಿ. ಭಕ್ತಾದಿಗಳ ಮನಸ್ಸಿಗೆ ತುಂಬಾ ನೋವಾಗುತ್ತೆ. ಅದನ್ನ ಅವರು ಅರ್ಥ ಮಾಡ್ಕೋಬೇಕು. ದೇವಸ್ಥಾನ ವಿಷಯದಲ್ಲಿ ಅವರು ಮಾಜಿ ಅವರು ಇರ್ಬೋದು, ಯಾರೇ ಇರ್ಬೋದು, ರಾಜಕಾರಣ ಮಾಡಬಾರ್ದು. ಇದು ಹಿಂದೂಗಳಿಗೆ ದೊಡ್ಡ ಭಾವನೆಗೆ ಧಕ್ಕೆ ಆಗುತ್ತೆ. ಇದು ತಪ್ಪು. ಇದು ಯಾಕಂದ್ರೆ ಹಿಂದೂಗಳಿಗೆ ಭಾವನೆಗೆ ಧಕ್ಕೆ ಬಂದಿದೆ ಇವಾಗ. ಅದು ಮಾಡಿದ್ದಾರೆ ಅಂದ್ರೆ ಅದು ಅಕ್ಷಮ್ಯ ಅಪರಾಧ. ಇನ್ನು ಮುಂದಾದ್ರೂ ಈ ರೀತಿ ಆಗದಿರೋ ಹಂಗೆ ನೋಡ್ಕೊಂಡು
ಭಕ್ತರಿಗೆ ಅನುಕೂಲ ಮಾಡಿಕೊಡುವುದು. ಮನೆಯಿಂದನೇ ಹೇಳಿದ್ದಾರೆ ಲಡ್ಡು ತರಬೇಡ ಈ ಸಲ ಅಂತ ಅಂದ್ಬಿಟ್ಟು. ಅದೇ ಇದೆಲ್ಲ ನ್ಯೂಸ್ ಆಯ್ತಲ್ಲ, ಅದನ್ನ ನೋಡಿನೇ ಹೇಳಿದ್ದಾರೆ ಲಡ್ಡು ತರಕ್ ಹೋಗ್ಬೇಡ ಅಂತ. ಬಟ್ ಆದ್ರೂ ಈ ತರ ಮಾಡೋದು ಅದು ತಪ್ಪೇ. ಅವ್ರು ಮಾಡಬಾರ್ದಾಗಿತ್ತು ಆ ತರ. ಇವ್ರು ರಾಜಕಾರಣಿ ಮಾಡ್ಕೋತಾರೆ, ಅದು ಇದು ಅವ್ರದ್ದು ಆಪೋಸಿಟ್ ಇರ್ತೈತೆ. ಬಟ್ ಅದು ದೇವ್ರನ್ನ ಮಧ್ಯೆ ತರಬಾರ್ದಾಗಿತ್ತು ಅವರು. ಅಯೋಧ್ಯೆ ಮಂತ್ರಾಲಯಕ್ಕೂ ತಿರುಪತಿ ಲಡ್ಡು. ಅಯೋಧ್ಯೆ ಮಂತ್ರಾಲಯವು ಆಗತ್ತಾ ಶುದ್ಧಿ. ಅಯೋಧ್ಯೆಯಲ್ಲಿ ರಾಮ ಮಂದಿರ ಉದ್ಘಾಟನೆ ವೇಳೆ ತಿರುಪತಿಯಿಂದ ಅಯೋಧ್ಯೆಗೆ 1 ಲಕ್ಷ ಲಡ್ಡು ಪೂರೈಕೆಯಾಗಿತ್ತು. ಜೊತೆಗೆ ಮಂತ್ರಾಲಯಕ್ಕೂ ಆಗಾಗ ಗೋವಿಂದನ ಲಡ್ಡು ಪೂರೈಕೆ ಆಗ್ತಿರತ್ತೆ. ಈಗ 2 ದೇಗುಲಗಳು ಅಪವಿತ್ರ ಆಗಿವೆ ಅಂತ ಭಕ್ತರು ಕಳವಳ ವ್ಯಕ್ತಪಡಿಸಿದ್ದಾರೆ. ಹೀಗಾಗಿ ಅಯೋಧ್ಯೆ ಮತ್ತು ಮಂತ್ರಾಲಯದ ಶುದ್ಧೀಕರಣದ ಚರ್ಚೆ ಮುನ್ನೆಲೆಗೆ ಬಂದಿದೆ. ತಿರುಪತಿಯಲ್ಲಿ ಲಡ್ಡು ವಿವಾದ ಸಂಬಂಧ ಪೇಜಾವರ ಮಠದ ವಿಶ್ವಪ್ರಸನ್ನ ತೀರ್ಥರು ಹಾಗೂ ಪರ್ಯಾಯ ಪುತ್ತಿಗೆ ಶ್ರೀಗಳು ಕಳವಳ ವ್ಯಕ್ತಪಡಿಸಿದ್ದಾರೆ. ಇದು ಹಿಂದೂ ಸಮಾಜಕ್ಕೆ ಬಗೆದಿರುವ ದೊಡ್ಡ ಅಪಚಾರ ಎಂದಿದ್ದಾರೆ. ಹಸುವಿನ ಕೊಬ್ಬಿನಿಂದ ತಯಾರಿಸಿದ ಪ್ರಸಾದವನ್ನು ನೀಡಿರುವಂತಹದ್ದು ಅತ್ಯಂತ ಖಂಡನೀಯವಾಗಿರತಕ್ಕಂತಹ ಅಪರಾಧ ಆಗಿದೆ. ಇದು ಹಿಂದೂಗಳ ಧಾರ್ಮಿಕ ಶ್ರದ್ಧೆಯ ಮೇಲೆ ಗೈದಿರತಕ್ಕಂತಹ ದೊಡ್ಡ ಹಲ್ಲೆ. ತಿರುಪತಿಯ ಲಡ್ಡುವಿನ ಬಗ್ಗೆ, ಅಲ್ಲಿಯ ಪ್ರಸಾದದ ಬಗ್ಗೆ ಇಡೀ ಹಿಂದೂ ಸಮಾಜಕ್ಕೆ ವಿಶೇಷವಾದ ಗೌರವ ಶ್ರದ್ಧೆಗಳು ಇರುವಾಗ ಇಂತಹ ಒಂದು ಹೇಯವಾದಂತಹ ಒಂದು ಪ್ರಕರಣವನ್ನು ಕೇಳಿ ತುಂಬ ಘಾಸಿಯಾಗಿದೆ, ತುಂಬ ಆಘಾತವಾಗಿದೆ. ನಮ್ಮ ಹಿಂದೂ ಧರ್ಮದ ರಕ್ಷಣೆಗೆ, ನಮ್ಮ ದೇವಸ್ಥಾನಗಳು ಮತ್ತು ಮಠಗಳ ರಕ್ಷಣೆಗೆ ನಾವು ಸರಕಾರಗಳ ಹಿಡಿತದಿಂದ ತಪ್ಪಿಸಿಕೊಳ್ಳುವುದೇ ಬಹಳ ಮುಖ್ಯವಾದಂತಹ ಒಂದು ವಿಚಾರವಾಗಿದೆ. ಕರ್ನಾಟಕದ ಮೇಲೂ ತಿಮ್ಮಪ್ಪನ ಲಡ್ಡು ಎಫೆಕ್ಟ್. ತುಪ್ಪ ಪರೀಕ್ಷೆಗೆ ಆಹಾರ ಸಚಿವರ ಖಡಕ್ ಸಂದೇಶ. ತಿಮ್ಮಪ್ಪನ ಲಡ್ಡುವಿನಲ್ಲಿ ಪ್ರಾಣಿಗಳ ಕೊಬ್ಬು ಪತ್ತೆಯಾದ ಬೆನ್ನಲ್ಲೇ ರಾಜ್ಯ ಸರ್ಕಾರ ಎಚ್ಚೆತ್ತಿದೆ. ರಾಜ್ಯದಲ್ಲಿ ವಿವಿಧ ಬಗೆಯ ತುಪ್ಪವನ್ನ ಪರೀಕ್ಷೆಗೆ ಒಳಪಡಿಸಲು ಆಹಾರ ಇಲಾಖೆಗೆ ಸಚಿವ ದಿನೇಶ್ ಗುಂಡೂರಾವ್ ಸೂಚನೆ ನೀಡಿದ್ದಾರೆ. ಆಹಾರ ಸುರಕ್ಷತಾ ಅಧಿಕಾರಿಗಳಿದೆ, ಕಮಿಷನರ್ಗೆ ಹೇಳಿದ್ದೀನಿ. ಇಲ್ಲಿರುವಂಥ ಏನೇನು ಅದರಲ್ಲೂ ತುಪ್ಪ ಏನಿದೆ ಅದರ ಬಗ್ಗೆ ಎಲ್ಲ ಕಡೆ ಸ್ವಲ್ಪ ನೀವು ಅದರ ಒಂದು ತಪಾಸಣೆ ಮಾಡಿಸಿ ಅಂತ ಹೇಳಿದ್ದೀನಿ. ಈಗ ಅವರೆಲ್ಲ ಅದನ್ನೆಲ್ಲ ಪ್ರಕ್ರಿಯೆ ಮಾಡ್ತಾ ಇದ್ದಾರೆ. ಮಾಡಿದ ನಂತರ ಅದೇನು ನಮ್ಮ ವರದಿ ಬರ್ತದೆ ನಾವು ಕೂಡ ತಿಳ್ಕೊಳ್ಳೋಣ. ನಂದಿನಿ ತುಪ್ಪಕ್ಕೆ ಭಾರಿ ಬೇಡಿಕೆ. ಪ್ರತಿನಿತ್ಯ ತುಪ್ಪ ಕಳಿಸುವಂತೆ ಟಿಟಿಡಿ ಮನವಿ. ತಿರುಪತಿ ಲಡ್ಡುವಿನಲ್ಲಿ ದನ ಹಂದಿ ಕೊಬ್ಬು ಬಳಕೆ ವರದಿ ಬೆನ್ನಲ್ಲೇ ನಂದಿನಿ ತುಪ್ಪಕ್ಕೆ ಬೇಡಿಕೆ ಹೆಚ್ಚಾಗಿದೆ. ಬೇರೆ ಕಡೆಯಿಂದ ಬರ್ತಿದ್ದ ತುಪ್ಪವನ್ನ ಬಂದ್ ಮಾಡಿದ ಟಿಟಿಡಿ ನಂದಿನಿ ತುಪ್ಪವನ್ನೇ ಖರೀದಿ ಮಾಡಲು ಮುಂದಾಗಿದ್ದು ಪ್ರತಿನಿತ್ಯ ನಂದಿನಿ ತುಪ್ಪವನ್ನ ರವಾನೆ ಮಾಡುವಂತೆ ಮನವಿ ಮಾಡಿದೆ. ರಾಜ್ಯದಿಂದ ತಿರುಪತಿಗೆ ಹೋಗುವ ತುಪ್ಪದ ಟ್ಯಾಂಕರ್ಗೆ ಜಿಪಿಎಸ್ ಅಳವಡಿಸಲಾಗ್ತಿದೆ. ಇನ್ನು ತಿರುಪತಿ ದೇಗುಲ ಕೇಳಿದಷ್ಟು ತುಪ್ಪ ಪೂರೈಸಲು ನಾವು ಸಿದ್ಧ ಅಂತ ಕೆಎಂಎಫ್ ಅಧ್ಯಕ್ಷ ಭೀಮಾನಾಯಕ್ ಹೇಳಿದ್ದಾರೆ. ನೋಡ್ರಿ, ನಮ್ಮಲ್ಲಿ ಇವತ್ತು 10,000 ಮೆಟ್ರಿಕ್ ಟನ್ ತುಪ್ಪ ಸ್ಟಾಕ್ ಇದೆ, ಬೆಣ್ಣೆ ಸ್ಟಾಕ್ ಇದೆ ನಮ್ಮ ಹತ್ರ. ಓಕೆ, ನಾವು ಇವತ್ತು ತಿರುಪತಿಯವರು ಎಷ್ಟು ಕೇಳ್ತಾರೆ ಅಷ್ಟು ತುಪ್ಪನ ಕೊಡಕ್ಕೆ ನಾವು ತಯಾರಿದ್ದೀವಿ. ಲಡ್ಡುವಿನಲ್ಲಿ ಪ್ರಾಣಿಗಳ ಕೊಬ್ಬಿನಾಂಶ ಆಗಿರೋ ಬಗ್ಗೆ ದೃಢವಾದ ಬೆನ್ನಲ್ಲೇ ಟಿಟಿಡಿ ಅಲರ್ಟ್ ಆಗಿದೆ. ಲಡ್ಡು ಕಲಬೆರಕೆ ಪತ್ತೆ ಕುರಿತು ಯಂತ್ರದ ಅಳವಡಿಕೆಗೆ ಟಿಟಿಡಿ ನಿರ್ಧಾರ ಮಾಡಿದೆ. ಡಿಸೆಂಬರ್ ತಿಂಗಳಲ್ಲಿ ತಿರುಪತಿ ದೇಗುಲಕ್ಕೆ ಈ ಗುಣಮಟ್ಟ ಪರೀಕ್ಷಾ ಯಂತ್ರ ಬರಲಿದೆ. ಒಟ್ನಲ್ಲಿ ಲಡ್ಡು ಲಡಾಯಿ ಕಿಚ್ಚು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಿದ್ದು ಇದು ಎಲ್ಲಿಗೆ ಮುಟ್ಟುತ್ತೋ ಕಾದು ನೋಡಬೇಕಿದೆ. ಮಂಜುನಾಥ್, ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಕಿಲ್ಲಿಂಗ್ ಸ್ಟಾರ್ ದರ್ಶನ್ ಜೈಲು ಸೇರಿ 100 ದಿನಗಳೇ ಉಳಿದ್ವು. ಆದರೆ ಬೇಲ್ ಬಗ್ಗೆ ಚಕಾರವಿತ್ತಿರಲಿಲ್ಲ. ಇದೀಗ ಜಾಮೀನು ಅರ್ಜಿ ಸಲ್ಲಿಕೆ ಆಗಿದ್ದು ನಾಳೆ ವಿಚಾರಣೆಗೆ ಬರುವಂತ ಸಾಧ್ಯತೆ ಇದೆ. ಮತ್ತೊಂದು ಕಡೆ A1 ಪವಿತ್ರಾಗೆ ನಾಳೆ ಅಗ್ನಿ ಪರೀಕ್ಷೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ ವಿಲ ಅಂತ ಒದ್ದಾಡ್ತಿದ್ದಾರೆ. ಕೊಲೆ ಕೇಸ್ನಿಂದ ಬಚಾವಾಗಲು ಮಾಡಿದ ಎಲ್ಲ ಪ್ಲಾನ್ಗಳು ಫೇಲ್ ಆಗಿ ಜೈಲಿನಲ್ಲಿ ಕಂಬಿ ಎಣಿಸ್ತಿದ್ದಾರೆ. ಜೈಲಿನಲ್ಲಿ 100 ದಿನ ಪೂರೈಸಿರುವಂತಹ ದರ್ಶನ್ ಈಗ ಬಿಡುಗಡೆಯ ಕನಸು ಕಾಣ್ತಿದ್ದಾನೆ. ಚಾರ್ಜ್ ಶೀಟ್ ಸಲ್ಲಿಕೆಯವರೆಗೂ ಬೇಲ್ಗೆ ಅರ್ಜಿ ಹಾಕದ ದರ್ಶನ್ ಈಗ ಚಾರ್ಜ್ ಶೀಟ್ ಸಲ್ಲಿಕೆ ಆಗ್ತಿದ್ದಂತೆ ವಕೀಲರ ಮೂಲಕ ಬೇಲ್ಗೆ ಅಪ್ಲೈ ಮಾಡಿದ್ದಾರೆ. ನಾಳೆ ಜಾಮೀನು ಅರ್ಜಿ ವಿಚಾರಣೆ ನಡೆಯುವ ಸಾಧ್ಯತೆ ಇದೆ. 57ನೇ ಸಿಸಿಎಚ್ ಕೋರ್ಟ್ನಲ್ಲಿ ನಾಳೆ ವಿಚಾರಣೆ. ಸ್ವಾಮಿ ಕೊಲೆ ಕೇಸ್ನಲ್ಲಿ ಸಿಗುತ್ತಾ ಜಾಮೀನು? ಬೆಂಗಳೂರು ಸೆಂಟ್ರಲ್ ಜೈಲಿನಲ್ಲಿ ರಾಜುನಂತಿದ್ದಂತಹ ಕಾಟೇರ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆದ್ಮೇಲೆ ಸ್ವಲ್ಪ ಮಂಕಾಗಿದ್ರು. ಯಾವಾಗ ತಾಯಿಯನ್ನ ನೋಡಿದ್ರೋ ಫುಲ್ ಆಕ್ಟಿವ್ ಆಗಿದ್ದಾರೆ. ತಾಯಿ ದರ್ಶನದ ಬಳಿಕ ಫುಲ್ ಹ್ಯಾಪಿ ಆಗಿರುವಂತಹ ದರ್ಶನ್ ತಾಯಿಯ ಆಶೀರ್ವಾದ ಪಡೆದು ಜಾಮೀನಿಗೂ ಅರ್ಜಿಯನ್ನ ಹಾಕಿದ್ದಾರೆ. ನಾಳೆ 57ನೇ ಸಿಸಿಎಚ್ ಕೋರ್ಟ್ನಲ್ಲಿ ಜಾಮೀನು ಅರ್ಜಿ ವಿಚಾರಣೆ ನಡೆಯಲಿದೆ. ದರ್ಶನ್ ಪರ ವಕೀಲ ಸುನೀಲ್, ಸಿವಿ ನಾಗೇಶ್ ತಂಡದ ವಕೀಲರು ವಾದ ಮಾಡುವಂತಹ ಸಾಧ್ಯತೆ ಇದೆ. ದರ್ಶನ್ ಜಾಮೀನು ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ರು.
ಆದ್ರೆ ಕಂಬಿಯಿಂದ ಹೊರಬರೋದು ಅಷ್ಟು ಸುಲಭದ ಮಾತಲ್ಲ. ಯಾಕಂದ್ರೆ ಪೊಲೀಸರು ಸಾಕ್ಷಿಗಳ ಮೂಲಕವೇ 7 ಸುತ್ತಿನ ಕೋಟೆಯನ್ನು ನಿರ್ಮಿಸಿದ್ದಾರೆ. ಹಾಗಾದ್ರೆ ದರ್ಶನ್ಗೆ ಯಾವೆಲ್ಲ ಅಂಶಗಳು ಮುಳುವಾಗಬಹುದು ಅಂತ ನೋಡೋದಾದ್ರೆ, ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ನೇ ಏಟು ಆರೋಪಿ. ಒಂದ್ ವೇಳೆ ಜಾಮೀನು ಕೊಟ್ರೆ ಸಾಕ್ಷ್ಯ ನಾಶ ಮಾಡುವಂತಹ ಸಾಧ್ಯತೆ ಇದ್ದು ಸಾಕ್ಷಿಗಳ ಮೇಲೆ ಪ್ರಭಾವ ಬೀರುವ ಸಾಧ್ಯತೆ ಇದೆ. ಜೊತೆಗೆ ಸ್ವಾಮಿ ಕೊಲೆ ಕೇಸ್ ತನಿಖೆ ಪೂರ್ಣಗೊಂಡಿಲ್ಲ. ಇನ್ನು ಕೆಲವು ಟೆಕ್ನಿಕಲ್ ವರದಿ ಬರೋದು ಬಾಕಿ ಇದೆ. ದರ್ಶನ್ ಪವಿತ್ರ ಮೊಬೈಲ್ ಡೇಟಾ ವರದಿ ಕೂಡ ಸಿಕ್ಕಿಲ್ಲ. ಪ್ರಕರಣದ ಮತ್ತೊಬ್ಬ ಆರೋಪಿ ವಿನಯ್ ಮೊಬೈಲ್ನ ಮತ್ತೆ ಎಫ್ಎಸ್ಎಲ್ಗೆ ಕಳಿಸಲಾಗಿದೆ. ಈ ರಿಪೋರ್ಟ್ಗಳನ್ನೆಲ್ಲ ಸೇರಿಸಿ ಹೆಚ್ಚುವರಿ ಚಾರ್ಜ್ ಶೀಟ್ ಆಗಬೇಕು. ಜೊತೆಗೆ ಇನ್ನೂ ಕೆಲವರ ವಿಚಾರಣೆಯೂ ಬಾಕಿ ಇದ್ದು ರಾಜಾತಿಥ್ಯ ಕೇಸ್ನ ತನಿಖೆ ಪೂರ್ಣ ಆಗಿಲ್ಲ ಅಂತ ಬೇಲ್ಗೆ ತಕರಾರು ಹಾಕಲು ಪೊಲೀಸರು ರೆಡಿಯಾಗಿದ್ದಾರೆ. ನಾಳೆಯೇ ಪವಿತ್ರ ಬೇಲ್ ಅರ್ಜಿ ವಿಚಾರಣೆ. A1 ಆರೋಪಿ ಪವಿತ್ರ ಗೌಡಗೆ ಸಿಗುತ್ತಾ ಬೇಲ್? ಒಂದ್ ಕಡೆ ದರ್ಶನ್ ಜಾಮೀನು ಅರ್ಜಿ ಈಗ ಸಲ್ಲಿಸಿದ್ರೆ, ಈಗಾಗಲೇ A1 ಪವಿತ್ರ ಗೌಡ 2 ಬಾರಿ ಜಾಮೀನಿಗೆ ಅರ್ಜಿ ಹಾಕಿದ್ರು. ಮೊದಲ ಬಾರಿ ಅರ್ಜಿಯನ್ನ ತಿರಸ್ಕರಿಸಲಾಗಿತ್ತು. 2ನೇ ಬಾರಿ ಹೈಕೋರ್ಟ್ನಲ್ಲಿ ಜಾಮೀನಿಗೆ ಅರ್ಜಿಯನ್ನ ಸಲ್ಲಿಸಲಾಗಿತ್ತು. ಆದರೆ ಪೊಲೀಸರು ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿದ್ರಿಂದ ಹೈಕೋರ್ಟ್ನಲ್ಲಿ ಜಾಮೀನು ಅರ್ಜಿ ಹಿಂಪಡೆದಿದ್ದು ಕೆಳ ಹಂತದ ನ್ಯಾಯಾಲಯದಲ್ಲಿ ಮತ್ತೆ ಜಾಮೀನಿಗೆ ಪವಿತ್ರ ಗೌಡ ಪರ ವಕೀಲರು ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ. ನಾಳೆ ಪವಿತ್ರ ಗೌಡರ ಜಾಮೀನು ಅರ್ಜಿ ವಿಚಾರಣೆ ಕೂಡ ನಡೆಯಲಿದೆ. ಇಬ್ಬರಿಗೂ ಕೂಡ ಜಾಮೀನು ಸಿಗೋದು ಅನುಮಾನವೇ. ಯಾಕಂದ್ರೆ ಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ ಏಟು ಆದ್ರೆ ಪವಿತ್ರ ಗೌಡ A1 ಆರೋಪಿ. ಜೈಲಲ್ಲಿ ನಾಗನ ಹವಾ ನೋಡಿ ಪೊಲೀಸರೇ ಶಾಕ್. ನಾಗ ಹೇಳಿದ್ದಂತೆ ಕೇಳಬೇಕಿತ್ತಂತೆ ಅಡುಗೆ ಭಟ್ಟ. ದರ್ಶನ್ಗೆ ಜೈಲಲ್ಲಿ ರಾಜಾತಿಥ್ಯ ಕೊಟ್ಟ ರೌಡಿ ವಿಲ್ಸನ್ ಗಾರ್ಡನ್ ನಾಗನ ಒಂದೊಂದು ಮುಖವಾಡ ಬಯಲಾಗ್ತಿದೆ. ಜೈಲಿನಲ್ಲಿ ನಾಗ ಹೇಳಿದ್ದೇ ರೂಲ್ಸ್, ಅದನ್ನ ಪೊಲೀಸರು ಫಾಲೋ ಮಾಡಬೇಕಿತ್ತಂತೆ. ಪ್ರತಿನಿತ್ಯ ಬೆಳಗ್ಗೆ ಮತ್ತು ರಾತ್ರಿ ಜೈಲಿನ ಅಡುಗೆ ಭಟ್ರು ನಾಗನ ಬ್ಯಾರಕ್ಗೆ ಹೋಗಿ ತಿಂಡಿ ಊಟಕ್ಕೆ ಏನು ಮಾಡಬೇಕು ಅಂತ ಅಪ್ಪಣೆಯನ್ನ ಪಡಿಬೇಕಿತ್ತಂತೆ. ನಾಗ ಯಾವ ತಿಂಡಿಯನ್ನ ಹೇಳ್ತಾನೋ ಅದನ್ನೇ ಮಾಡಿಕೊಡ್ಬೇಕಿತ್ತಂತೆ. ಆಗ್ನೇಯ ವಿಭಾಗದ ಪೊಲೀಸರು ಜೈಲಿನ ಮೇಲೆ ರೇಡ್ ಮಾಡಿದಾಗ ನಾಗನ ಬ್ಯಾರಕ್ನಲ್ಲಿ ಎಲೆಕ್ಟ್ರಿಕ್ ಸ್ಟವ್ ಮೇಲೆ ಲಿವರ್ ಬೇಯಿಸುತ್ತಿದ್ದಂತೆ ನಾಗನ ಶಿಷ್ಯ. ಸದ್ಯ ನಾಗನನ್ನ ಕಸ್ಟಡಿಗೆ ಪಡೆದು ಪೊಲೀಸರು ವಿಚಾರಣೆ ಮಾಡ್ತಿದ್ದಾರೆ. ಒಟ್ನಲ್ಲಿ ಬೇಲ್ಗೆ ಅರ್ಜಿ ಸಲ್ಲಿಸಿರುವ ದರ್ಶನ್ ಬಿಡುಗಡೆಯ ಕನಸಿನಲ್ಲಿ ಚಡಪಡಿಸುತ್ತಿದ್ದಾರೆ. ಗಂಗಾಧರ್, ಕ್ರೈಮ್ ಬ್ಯೂರೋ, ನ್ಯೂಸ್ 18 ಬೆಂಗಳೂರು. ರಾಜ್ಯ ರಾಜಕೀಯದಲ್ಲಿ ಈಗ ದ್ವೇಷದ ಪಾಲಿಟಿಕ್ಸ್ನದ್ದೇ ಸದ್ದು. ಮಾಜಿ ಸಿಎಂ ಯಡಿಯೂರಪ್ಪ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ವಿರುದ್ಧ ಗಂಗೇನಹಳ್ಳಿ ಡಿನೋಟಿಫಿಕೇಶನ್ ಕೆದಕಿದ್ದಂತ ಕಾಂಗ್ರೆಸ್ಗೆ ಗವರ್ನರ್ ಶಾಕ್ ಕೊಟ್ಟಿದ್ದಾರೆ. ಅರ್ಕಾವತಿ ರೀಡೋ ಹಗರಣದ ಬಗ್ಗೆ ಗವರ್ನರ್ ವರದಿಯನ್ನ ಕೇಳಿದ್ದಾರೆ. ಇದು ಸರ್ಕಾರ ಮತ್ತು ರಾಜಭವನದ ಮಧ್ಯೆ ಮತ್ತೊಂದು ಸಂಘರ್ಷಕ್ಕೆ ಕಾರಣವಾಗಿದೆ. ರಾಜ್ಯಪಾಲರು ಯಾವ ರೀತಿ ನಡ್ಕೋಬಾರ್ದು ಆ ರೀತಿ ನಡ್ಕೊಳ್ಳೋಕೆ ಪ್ರಾರಂಭ ಆಗೋಗಿದೆ. ಕುಮಾರಸ್ವಾಮಿ ಅವರನ್ನ ಮುಖ್ಯಮಂತ್ರಿ ಮಾಡಿದ್ರಿ, ಆವಾಗ ನಿಮ್ಮ ಕುಮಾರಸ್ವಾಮಿ ಯಡಿಯೂರಪ್ಪ ಅವರು ಏನು ಮಾಡಿದ್ದು ನಿಮಗೆ ಕಾಣಲಿಲ್ಲ. ಮೂಡ ಟೆನ್ಷನ್ನಲ್ಲಿದ್ದ ಸಿಎಂಗೆ ಅರ್ಕಾವತಿ ಶಾಕ್. ವರದಿ ಕೇಳಿದ ಗವರ್ನರ್, ಅಲರ್ಟ್ ಆದ ಬಿಜೆಪಿ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ಮೂಡ ಹಗರಣದ ಪ್ರಾಸಿಕ್ಯೂಷನ್ ಬೆನ್ನಲ್ಲೇ ಹಿಂದಿನ ಬಿಜೆಪಿ ಜೆಡಿಎಸ್ ವಿರುದ್ಧದ ಹಗರಣಗಳನ್ನು ಕಾಂಗ್ರೆಸ್ ಕೆದಕಿತ್ತು. ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಹಾಗೂ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ವಿರುದ್ಧದ ಗಂಗೇನಹಳ್ಳಿ ಡಿನೋಟಿಫಿಕೇಶನ್ ಕೇಸ್ನಲ್ಲಿ ಲೋಕಾಯುಕ್ತ ವಿಚಾರಣೆ ಕೂಡ ಶುರು ಮಾಡಿಕೊಂಡಿತ್ತು. ಈ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಅರ್ಕಾವತಿ ರೀಡು ಅಸ್ತ್ರ ಪ್ರಯೋಗಿಸಿದ್ದಾರೆ. ಅರ್ಕಾವತಿ ರೀಡು ಕುರಿತಂತೆ ನ್ಯಾಯಮೂರ್ತಿ ಎಚ್.ಎಸ್. ಕೆಂಪಣ್ಣ ನೇತೃತ್ವದ ವಿಚಾರಣಾ ಆಯೋಗದ ವರದಿಯನ್ನು ನೀಡುವಂತೆ ಸರ್ಕಾರಕ್ಕೆ ಗವರ್ನರ್ ಸೂಚನೆ ಕೊಟ್ಟಿದ್ದಾರೆ. ಇದು ಸಿಎಂ ಸೇರಿದಂತೆ ಕಾಂಗ್ರೆಸ್ನ ನಾಯಕರ ಕಣ್ಣನ್ನ ಕೆಂಪಾಗಿಸುವಂತೆ ಮಾಡಿದ್ದು ಗವರ್ನರ್ ಹಾಗೂ ಸರ್ಕಾರದ ನಡುವೆ ಮತ್ತೊಂದು ಸುತ್ತಿನ ಸಂಘರ್ಷಕ್ಕೆ ನಾಂದಿ ಹಾಡಿದೆ. ಈ ಬಗ್ಗೆ ಸಿಎಂ ಕೂಲ್ ಆಗಿ ಉತ್ತರಿಸಿದ್ರೆ ಕೈ ನಾಯಕರು ಫುಲ್ ಗರಂ ಆಗಿದ್ದಾರೆ. ರಾಜ್ಯಪಾಲರು ಅರ್ಕಾವತಿ ಬಡಾವಣೆ ಬಗ್ಗೆ ಪತ್ರ ಬರೆದಿದ್ರೆ ಅದನ್ನು ಸರ್ಕಾರ ಪತ್ರಿಕೆಯಲ್ಲಿ ಓದಿದ್ದೀನಿ. ಸರ್ ಸುಪ್ರೀಂ ಕೋರ್ಟ್ನವ್ರು ಹೇಳಿದ್ರಿ, ಇದು ರೀಡು ಅನ್ನೋ ಪದನ ಸುಪ್ರೀಂ ಕೋರ್ಟ್ನವ್ರು ಹೇಳಿದ್ದು, ನಾವು ಹೇಳಿರೋದಲ್ಲ. ಈಗ ನಮ್ಮ ರಾಜ್ಯಪಾಲರ ನಡೆ ನೋಡಿದ್ರೆ ಅವರು ವಿರೋಧ ಪಕ್ಷದ ನಾಯಕರ ಥರ ಕೆಲಸ ಮಾಡೋಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ಮತ್ತು ಒಂದು RTI ಆಕ್ಟಿವಿಸ್ಟ್ ಇರ್ತಾರಲ್ಲ, ಪ್ರತಿಯೊಂದು ಅರ್ಜಿಗಳು ತೊಗೊಳ್ಳೋದು, ನನಗೆ ಆ ವಿಚಾರಣೆ ಬಗ್ಗೆ ಮಾಹಿತಿ ಬೇಕು, ಈ ವಿಚಾರಣೆ ಬಗ್ಗೆ ಮಾಹಿತಿ ಬೇಕು ಅಂತ ಅತ್ಯಂತ ಒಂದು ರಾಜ್ಯಪಾಲರು ಯಾವ ರೀತಿ ನಡ್ಕೋಬಾರ್ದು ಆ ರೀತಿ ನಡ್ಕೊಳ್ಳೋಕೆ ಪ್ರಾರಂಭ ಆಗೋಗಿದೆ. ಯಾವ ರಾಜ್ಯಪಾಲರು ಈ ಥರ ಪ್ರತಿಯೊಂದು ಬಂದಿದ್ದಕ್ಕೆಲ್ಲ ಈಗ ಸರ್ಕಾರಕ್ಕೆ ಬರೆಯೋಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ಯಾರ್ಯಾರೋ ಕೊಟ್ಟಿರೋ ಅರ್ಜಿಗಳು, ನನಗೆ ಇದ್ರ ಬಗ್ಗೆ ಮಾಹಿತಿ ಕೊಡಿ, ಅದ್ರ ಬಗ್ಗೆ ಮಾಹಿತಿ ಕೊಡಿ, ಈ ರೀತಿ ರಾಜ್ಯಪಾಲರುಗಳು ನಡ್ಕೋಬಾರ್ದು.
ಅದು ಅವರ ಸ್ಥಾನಕ್ಕೆ ಗೌರವ ತೋರೋದಿಲ್ಲ. ಅದು ರಾಜ್ಯಪಾಲರು ರಾಜ್ಯ ಸರ್ಕಾರದ ಸಂಘರ್ಷದ ಪ್ರಶ್ನೆ ಬದಲ ರಾಜ್ಯ ಸರ್ಕಾರ ಇವತ್ತು ತನ್ನ ಕೆಲಸಗಳನ್ನ ದೈನಂದಿನ ಕೆಲಸಗಳನ್ನ ಮಾಡ್ತಿರ್ತೇವೆ. ಅಡ್ಮಿನಿಸ್ಟ್ರೇಟಿವ್ ಇದರಲ್ಲಿ ಇವತ್ತೊಂದು ದಿವಸ ರಾಜ್ಯಪಾಲರು ಹಸ್ತಕ್ಷೇಪ ಮಾಡಬಾರ್ದು. ಇವತ್ತು ಯಾರೋ ಹೋಗ್ತಾರೆ, ಇನ್ನು ಪೊಲೀಸ್ ಸ್ಟೇಷನ್ ಬಿಟ್ಟು ರಾಜಭವನ್ ಪೊಲೀಸ್ ಸ್ಟೇಷನ್ ಮಾಡಬೇಕಾಗ್ತದೆ. ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡೋ ಬದಲಿ ರಾಜ್ಯಪಾಲರಿಗೆ ಹೋಗಿ ಕಂಪ್ಲೇಂಟ್ ಕೊಡೋದನ್ನ ಹೊಸ ಒಂದು ಉದ್ಯೋಗ ಸ್ಟಾರ್ಟ್ ಆಗ್ತದೆ. ಇನ್ನು ಏನಿದು ಅರ್ಕಾವತಿ ರಿಡೋ ಕೇಸ್ ಅನ್ನೋದನ್ನ ನೋಡೋದಾದ್ರೆ, ಸಿದ್ದರಾಮಯ್ಯ ಮೊದಲ ಬಾರಿಗೆ ಸಿಎಂ ಆಗಿದ್ದಾಗ ಬಿಡಿಎ ಅರ್ಕಾವತಿ ಬಡಾವಣೆಗಾಗಿ ಭೂ ಸ್ವಾಧೀನವನ್ನ ಮಾಡಿಕೊಳ್ಳಲಾಗಿತ್ತು. ಒಟ್ಟು 541 ಎಕರೆ ಭೂಮಿ ಡಿನೋಟಿಫೈ ಮಾಡಲಾಗಿತ್ತು. ಕೋರ್ಟ್ ಸೂಚನೆಯಂತೆ ರೀಡು ಅಂತ ಸಮರ್ಥನೆ ನೀಡಿತ್ತು ಸರ್ಕಾರ. ಇದರಲ್ಲಿ ಸಾವಿರಾರು ಕೋಟಿ ರೂಪಾಯಿ ಅಕ್ರಮ ಆಗಿದೆ ಅಂತ ಬಿಜೆಪಿ ಆರೋಪಿಸಿತ್ತು. ಹೀಗಾಗಿ ನ್ಯಾಯಮೂರ್ತಿ ಎಚ್.ಎಸ್. ಕೆಂಪಣ್ಣ ನೇತೃತ್ವದಲ್ಲಿ ವಿಚಾರಣಾ ಆಯೋಗ ರಚಿಸಿ ತನಿಖಾ ವರದಿಯನ್ನ ನೀಡುವಂತೆ ಸೂಚಿಸಿದ್ರು. ಗವರ್ನರ್ ನಿರ್ಧಾರಕ್ಕೆ ಬಿಜೆಪಿ ಖುಷ್. ಗಂಗೇನಹಳ್ಳಿ ಡಿನೋಟಿಫಿಕೇಶನ್ ಕೇಸ್ನಲ್ಲಿ ಎಚ್ಡಿಕೆ ಬಿಎಸ್ವೈ ವಿರುದ್ಧ ಲೋಕಾಯುಕ್ತ ತನಿಖೆ ನಡೆಸುತ್ತಿದ್ದಂತೆ ಬಿಜೆಪಿಗರು ಅಲ್ಪ ಮಟ್ಟಿಗೆ ಶೇಕ್ ಆಗಿದ್ರು. ಇದೀಗ ಗವರ್ನರ್ ರೇಡು ಅಸ್ತ್ರದಿಂದ ಕೇಸರಿ ನಾಯಕರು ದಿಲ್ ಖುಷಿಯಾಗಿದ್ದಾರೆ. ಶುಭ್ಲೋ ಮುಖ್ಯಮಂತ್ರಿ ಪಾಪ ಕೆಂಪಣ್ಣ ಆಯೋಗ ಎಲ್ಲಿ ಹೋಗಿದೆ, ಎಲ್ಲಿದೆ ರೀಡು ಮುಖ್ಯಮಂತ್ರಿ? ಇವತ್ತು ತಮ್ಮ ಭ್ರಷ್ಟಾಚಾರ ಬ್ರಹ್ಮಾಂಡ ಸತತವಾಗಿ ಬರೀ ಭ್ರಷ್ಟಾಚಾರದಲ್ಲೇ ಅಥವಾ ಅವ್ರ ಇಡೀ ತಂಡ ಯಾರು ನೋಡಿ ಅದೇ ಬಿ ರಿಪೋರ್ಟ್ ಆಗಿರೋಂಥ ಕೇಸ್ನೂ ನಾವು ಆಚೆ ತರ್ತೀವಿ ಅನ್ನೋಂಥದ್ದು ಹೇಳಕ್ ಹೋಗ್ತಾರೆ. ಇದಕ್ಕೆಲ್ಲ ನಾವು ಇಂಡಿಯನ್ ಜರಿಯಲ್ಲ, ಇದಕ್ಕೇನು ಜಗ್ಗದು ಇಲ್ಲ, ಇದಕ್ಕೆ ಬಗ್ಗದು ಇಲ್ಲ. ಕಾಂಗ್ರೆಸ್ ಸರ್ಕಾರ ಅವ್ರಿಗೂ ಅನಿಸ್ಬಿಟ್ಟಿದೆ, ಇದು ಯಾವಾಗೋ ಡಮ್ ಅಂತೀವಿ ನಾವು. ಅಂದರೆ ನಮ್ಮ ಸರ್ಕಾರ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬೇಕಾಗ್ತದೆ. ಕಾಂಗ್ರೆಸ್ ಪಾರ್ಟಿಗೂ ಇದನ್ನು ಎಂಬ್ರೇಸಿಂಗ್ ಸಿಚುವೇಶನ್ನು ಎದುರಿಸ್ಲಿಕ್ಕೆ ಆಗಲಾರದೆ ರಾಜೀನಾಮೆಯನ್ನು ಪಡಿತಾರೆ. ಲೋಕಾಯುಕ್ತರದ್ದು ಇನ್ನೊಂದು ಹೇಳ್ತೀನಿ, ಈ ರೀತಿಯಾಗಿ ವಿಂಡಿಕ್ಟಿವ್ ಪಾಲಿಟಿಕ್ಸ್ ರಾಜ್ಯಪಾಲರಿಂದ ಕೇಳಿದಂಥ ಮಾಹಿತಿ ಇರ್ಬೋದು, ಪತ್ರ ಇರ್ಬೋದು, ಇವನ್ನೆಲ್ಲವನ್ನೂ ಸಹಿತ ಲೀಕ್ ಮಾಡಿ ರಾಜ್ಯಪಾಲರಿಗೆ ಈ ರೀತಿ ನೀವು ಕ್ರಮ ಕೈಗೊಳ್ಳಲಿಕ್ಕೆ ಹೋಗ್ಬೇಡ್ರಿ. ರಾಜಕೀಯ ನಾಯಕರು ದ್ವೇಷದ ರಾಜಕಾರಣ ಇಲ್ಲ ಅಂತ ಅವರವರು ಸಮರ್ಥನೆಯನ್ನ ಮಾಡಿಕೊಳ್ತಿದ್ರೆ, ಸದ್ಯದ ಪರಿಸ್ಥಿತಿಯನ್ನ ನೋಡಿದ್ರೆ ಅದೆಲ್ಲವೂ ಸುಳ್ಳು ಅನ್ನೋದು ಕನ್ಫರ್ಮ್ ಆದಂತಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಅಮೆರಿಕದಲ್ಲೇ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರದ್ದೇ ಹವಾ. ಕ್ವಾಡ್ ಸಭೆಯಲ್ಲಿ ಭಾಗಿಯಾಗಿದ್ದಂಥ ಮೋದಿ ಹಲವು ಮಹತ್ವದ ಒಪ್ಪಂದಗಳಿಗೆ ಸಹಿಯನ್ನ ಹಾಕಿದ್ದಾರೆ. ಅಷ್ಟೇ ಅಲ್ಲ, ಇವತ್ತು ನ್ಯೂಯಾರ್ಕ್ನಲ್ಲಿರುವಂಥ ಅನಿವಾಸಿ ಭಾರತೀಯರ ಪಾಲಿಗೆ ಹಬ್ಬ. ದೊಡ್ಡಣ್ಣನ ನೆಲದಲ್ಲಿ ನಮೋ ಹವಾ. ವ್ಯಾಪಾರ ವ್ಯವಹಾರ ರಕ್ಷಣೆಗೆ ಹೊಸ ಹೆಜ್ಜೆ. ಅಮೆರಿಕದಲ್ಲಿ ನಡೆದ ಕ್ವಾಡ್ ಶೃಂಗಸಭೆ ಭಾರತದ ಪಾಲಿಗೆ ಹೊಸ ಶಕೆಯನ್ನೇ ತೆರೆದಿದೆ. ಸಭೆಯಲ್ಲಿ ಭಾಗಿಯಾದ ಪ್ರಧಾನಿ ಮೋದಿ ಹಲವು ಮಹತ್ವದ ಒಪ್ಪಂದಗಳಿಗೆ ಸಹಿ ಹಾಕಿದ್ದಾರೆ. ಭಾರತ, ಅಮೆರಿಕ, ಜಪಾನ್ ಮತ್ತು ಆಸ್ಟ್ರೇಲಿಯಾದಿಂದ ರಚಿಸಲ್ಪಟ್ಟ ಒಕ್ಕೂಟ ಇದಾಗಿದ್ದು, ಸಭೆ ಹಲವು ಮಹತ್ವದ ಒಪ್ಪಂದಗಳಿಗೆ ಸಾಕ್ಷಿಯಾಗಿದೆ. ನೆರೆಯ ಬಾಂಗ್ಲಾದೇಶದ ಪ್ರಸ್ತುತ ಪರಿಸ್ಥಿತಿ ಕುರಿತು ಕ್ವಾಡ್ ಸಭೆಯಲ್ಲಿ ಚರ್ಚೆಯನ್ನ ನಡೆಸಲಾಯಿತು. ಉಕ್ರೇನ್ನಲ್ಲಿ ಶಾಂತಿ ಸ್ಥಾಪನೆ ಅಗತ್ಯತೆ ಹಾಗೂ ಜಾಗತಿಕ ಬೆಳವಣಿಗೆ, ಅಭಿವೃದ್ಧಿ, ಶಾಂತಿ ಸ್ಥಾಪನೆ ಬಗ್ಗೆ ಗಹನವಾಗಿ ಚರ್ಚೆ ನಡೆಯಿತು. ಇನ್ನು ಚೀನಾ ಸುತ್ತಮುತ್ತಲಿನ ದೇಶಗಳ ಪರಿಸ್ಥಿತಿ, ಗರ್ಭಕಂಠ ಕ್ಯಾನ್ಸರ್ಗೆ ಚಿಕಿತ್ಸೆ, ಔಷಧಿ ಹಾಗೂ ಪರಸ್ಪರ ಸಹಕಾರದ ಬಗ್ಗೆ ನಿರ್ಣಯಿಸಲಾಗಿದೆ. ನೆರೆಯ ಚೀನಾಗೆ ಬೈಡನ್ ತಪರಾಕಿ. ಇದೇ ವೇಳೆ ಮಾತನಾಡಿದ ಅಮೆರಿಕ ಅಧ್ಯಕ್ಷ ಜೋ ಬೈಡನ್, ಚೀನಾ ಕ್ವಾಡ್ ಸದಸ್ಯ ರಾಷ್ಟ್ರಗಳನ್ನ ಪರೀಕ್ಷಿಸ್ತಾ ಇದೆ ಅಂತ ಹೇಳೋ ಮೂಲಕ ಚೀನಾದ ಆಕ್ರಮಣಕಾರಿ ನೀತಿಗೆ ಎಚ್ಚರಿಕೆ ನೀಡಿದ್ದಾರೆ. ಇನ್ನು ಕ್ವಾಡ್ ಸಭೆ ಮುಗಿಸಿ ನ್ಯೂಯಾರ್ಕ್ಗೆ ಆಗಮಿಸಿರೋ ಪ್ರಧಾನಿ ಮೋದಿ ಅನಿವಾಸಿ ಭಾರತೀಯರನ್ನ ಉದ್ದೇಶಿಸಿ ಮಾತನಾಡುತ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.